ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ಬಂದಿರೋ ಸ್ಲೀವ್ಸ್ಗೆ ಸೆಂಟರ್ ಪಾಯಿಂಟ್ನ ಯಾವ ರೀತಿ ಕಂಡುಹಿಡ್ಕೊಂಡು ಲೈನಿಂಗ್ನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅಂತ ಬಿಗಿನರ್ಸ್ಗಾಗಿ ಒಂದು ಸಿಂಪಲ್ ಟ್ರಿಕ್ನ ತಿಳಿಸ್ಕೊಡ್ತೀನಿ. ಈಗ ಈ ಥರ ತೋಳು ಎಂಬ್ರಾಯ್ಡಿಂಗ್ ಬಂದಿದೆ, ಅದನ್ನು ಯಾವ ರೀತಿ ನಾವು ಸ್ಲೀವ್ಸ್ನ ಪ್ಲೇಸ್ ಮಾಡ್ಕೊಬೇಕು ಅಂತ ಡೌಟ್ ಇರುತ್ತೆ. ಯಾಕಂದರೆ ನಾವು ಹೆಂಗೆ ಇಟ್ರು ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಮಿಸ್ಟೇಕ್ ಆಗಿಬಿಡುತ್ತೆ ನಾವು ಹೆಂಗೆ ನೋಡಿಕೊಂಡ್ರು. ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಡಿಸೈನ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಫೋಲ್ಡ್ನ ಮಾಡ್ಕೊಳ್ಳಿ. ಡಿಸೈನಲ್ಲಿ ನೋಡಿ, ಇಲ್ಲಿ ಈ ರೀತಿ ಹೂ ಕೊಟ್ಟಿರ್ತಾರೆ, ಓಕೆನಾ. ಮಿಡಲ್ ಸಿಂಬಲ್ ಹೂ ಇರುತ್ತೆ ಮತ್ತು ಇಲ್ಲಿ ಇರುತ್ತೆ. ಇದನ್ನು ನಾವು ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿಕೊಂಡು ನೀಟಾಗಿ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಚಾಕಲ್ಲಿ ಒಂದು ಮಾರ್ಕ್ನ ಹಾಕ್ಕೊಂಬಿಡಿ ಕರೆಕ್ಟಾಗಿ ಸೆಂಟರ್ಗೆ, ಓಕೆನಾ. ಅದಾದಮೇಲೆ ನೀಟಾಗಿ ಇದನ್ನು ಇಟ್ಕೊಂಡು ಇವಾಗ ತೋಳು ಯಾವ ಕಡೆ ನೀಟಾಗಿ ಬರಬೇಕು, ಫ್ರಂಟಾ ಬ್ಯಾಕಾ, ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ 2 ನ್ಯಾಚ್ ಇದೆ, ಇದು ಫ್ರಂಟ್ ಅಂತ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಅಷ್ಟೇ ಕರೆಕ್ಟಾಗಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಏನು ಲೈನಿಂಗ್ ಬಟ್ಟೆ ನಾನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಉದ್ದಕ್ಕೆ, ಅದ್ರ ಮೇಲೆ ಇದನ್ನು ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಬೇಕು. ಬರೀ ಅರ್ಧನ ಮಾತ್ರ ನೀಟಾಗಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಬರೀ ಒಂದು ಸ್ಲೀವ್ಸ್ನ ಮಾತ್ರ ಒಂದು ಪೇಪರ್ ಓಪನ್ ಮಾಡೋ ಥರ ಈ ರೀತಿ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕರೆಕ್ಟಾಗಿ ಸೆಂಟರ್ದು ಪಾಯಿಂಟು ನಮಗೆ ನೀಟಾಗಿ ಸಿಗುತ್ತೆ. ಅಳ್ಳಾಡಿಸ್ದೆ ಗುಂಡ್ಪಿನ್ಗಳನ್ನ ಸೆಕ್ಯೂರ್ ಮಾಡ್ಕೊಂಬಿಡಿ. ಈ ರೀತಿ 1-2 ಗುಂಡ್ಪಿನ್ನ ಸೆಕ್ಯೂರ್ ಮಾಡ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ನ್ಯಾಚ್ಗೆ ಮತ್ತು ಸ್ಲೀವ್ಸ್ಗೆ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ. ನಾವು ತುಂಬ ಸರ್ಕಸ್ ಮಾಡೋಕ್ಕೆ ಹೋಗ್ತಾರೆ ಕೆಲವರು, ಎಷ್ಟು ಸಲ ಇಟ್ಕೊಂಡ್ರು ಅದು ಸೆಂಟರ್ ಅನ್ನೋದು ಬರಲ್ಲ. ಅಂಥವ್ರಿಗೆ ಈ ಸಿಂಪಲ್ ಟ್ರಿಕ್ಸ್ನ ಫಾಲೋ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಸೆಂಟರ್ ಅನ್ನೋದನ್ನ ಕಂಡುಹಿಡ್ಕೊಬೋದು. ಈ ಒಂದು ಡಿಸೈನು ಈ ರೀತಿ ಎಂಬ್ರಾಯ್ಡಿಂಗ್ ಮಾಡಿಸಿದಾಗ ನಮಗೆ ವರ್ಕ್ ಆಗುತ್ತೆ, ಬ್ಯಾಕ್ಗೂ ಸಹ ವರ್ಕ್ ಆಗುತ್ತೆ. ಮತ್ತು ಡ್ರೆಸ್ಗಳಲ್ಲಿ ಯಾವುದಾದ್ರೂ ಫ್ರಂಟಲ್ಲಿ ನಮಗೆ ಡಿಸೈನ್ಸ್ ಇರುತ್ತೆ ನೋಡಿ ನೆಕ್ ಹತ್ರ, ಆವಾಗಲೂ ಸಹ ಈ ಒಂದು ಮೆಥಡು ವರ್ಕ್ ಆಗುತ್ತೆ. ಸೊ ಈ ಎಲ್ಲದಕ್ಕೂ ಈ ಒಂದು ಮೆಥಡ್ನ ನೀವು ಅಪ್ಲೈ ಮಾಡಿಕೊಂಡು ನೀವು ಆರಾಮಾಗಿ ನೀವು ಸೆಂಟರ್ನ ಕಂಡುಹಿಡ್ಕೊಂಡು ನೀಟಾಗಿ ಅತಿ ಬೇಗವಾಗಿ ಟೈಮ್ ಸೇವ್ ಆಗೋ ಥರ ನೀವು ಈ ಮೆಥಡ್ನ ಫಾಲೋ ಮಾಡ್ಕೊಬೋದು. ಈ ಒಂದು ಟ್ರಿಕ್ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.